ಗುರ್ತು ಪರಿಚಯ ಇಲ್ದಿರೋರ್ ಜೊತೆ ಹೋಗ್ತಿರೋ ಹಾಗೆ ಸೈಲೆಂಟ್ ಆಗಿ ಯಾಕಿದ್ದೀರ ಪತಿರಾಯ್ರೆ? ಏನಾದ್ರೂ ಮಾತಾಡ್ರಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ಅಂದ್ರೆ ನಾನ್ ಬಾಯ್ ಬಾಯ್ ಬಡ್ಕೋತೀನಾ? ನಿನ್ ಬಗ್ಗೆ ನಿನ್ಗೆ ಗೊತ್ತಿದ್ಮೇಲೆ ಬದಲಾಗ್ಬೋದಲ್ಲ. ನಿಮ್ಮನ್ನೇ ಬದಲಾಯಿಸಿ ಪಟ್ಪಟ ಅಂತ ಮಾತಾಡೋ ತರ ಮಾಡ್ತೀನಿ, ನೋಡ್ತಾ ಇರಿ. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್ ಪ್ಲೀಸ್ ಅಂಕಲ್. ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ರೀ 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 ಸ್ವಲ್ಪ ಕಾರ್ ನಿಲ್ಸಿ. ಏನಾಯ್ತು? ನಿಲ್ಸಿ ಹೇಳ್ತೀನಿ. ಹಬ್ಬಾ, ಒಂದ್ಸಲ ಅಲ್ಲಿ ನೋಡಿ. ಪ್ಲೀಸ್ ಅಂಕಲ್ ಬಲೂನ್ ತಗೊಳ್ಳಿ ಅಂಕಲ್. ಯಾರು ಕೂಡ ಒಂದ್ ಬಲೂನು ತಗೊಂಡಿಲ್ಲ, ನೀವಾದ್ರೂ ಒಂದ್ ತಗೊಳ್ಳಿ. ಬರೀ 10 ರೂಪಾಯಿ ಅಷ್ಟೇ, ಪ್ಲೀಸ್ ತಗೊಳ್ಳಿ. ಬಲೂನ್ ತಗೊಳ್ತೀನಿ. ನೀನ್ ಯಾಕಮ್ಮ ಓದೋದ್ ಬಿಟ್ಟಿಲ್ ಬಲೂನ್ ಮಾರ್ತಿದ್ಯಲ್ಲ? ನನಗ್ ಓದ್ಸೋಕ್ ಯಾರು ಇಲ್ಲ ಆಂಟಿ, ನನಗ ಅಪ್ಪ ಇಲ್ಲ. ದಿನ ಅಮ್ಮನೇ ಬಲೂನ್ ಮಾರಿ ನನಗ್ ಊಟ ಹಾಕ್ತಾರೆ. ಆದ್ರೆ ಇವತ್ತು ಅಮ್ಮನ್ಗೆ ತುಂಬಾ ಜ್ವರ ಬಂದಿದೆ. ಬಲೂನ್ ಮಾರದೆ ಹೋದ್ರೆ ಊಟಕ್ಕೆ ಹಣ ಇರಲ್ಲ ಅಂತ ನಾನೇ ಬಲೂನ್ ಮಾರಕ್ ಬಂದೆ ಆಂಟಿ. ನೋಡಿದ್ರ ಪತಿರಾಯ್ರೆ, ಅಪ್ಪ ಅಮ್ಮನ ಜೊತೆ ಆಟಾಡ್ಕೊಂಡಿರ್ಬೇಕಾದ ಮಗು ಊಟಕ್ಕೋಸ್ಕರ ಕಷ್ಟಪಡ್ತಿದ್ದಾಳೆ. ಓದೋದಕ್ಕೆ ಹಣ ಇಲ್ದೇನೆ ಚಿಕ್ಕ ವಯಸ್ಸಲ್ಲೇ ಸಂಪಾದನೆ ಮಾಡೋದಕ್ಕೆ ಬೀದಿಗೆ ಇಳ್ದಿದ್ದಾಳೆ. ಪುಟ್ಟಿ, ನಾನು ಓದ್ಸಿದ್ರೆ ಓದ್ತೀಯ ಅಲ್ವಾಮ್ಮ? ಓದ್ತೀನಿ ಆಂಟಿ, ಓದಕ್ ನಂಗೆ ತುಂಬಾ ಇಷ್ಟ. ಪತಿರಾಯ್ರೆ, ಯಾಕೋ ಗೊತ್ತಿಲ್ಲ, ಈ ಥರ ಆಸರೆ ಇಲ್ದಿರೋ ಮಕ್ಕಳನ್ನ ನೋಡಿದ್ರೆ ನಂಗೆ ತುಂಬಾನೇ ಸಂಕಟ ಆಗುತ್ತೆ. ಪ್ಲೀಸ್, ಈ ಮಗು ಓದಿಗೆ ನೀವೇನಾದ್ರೂ ಸಹಾಯ ಮಾಡಬಹುದಾ? ಪತಿರಾಯ್ರೆ, ಪತಿರಾಯ್ರೆ, ನಂಗೆ ಗೊತ್ತಿರೋರ್ ಸ್ಕೂಲ್ ಇದೆ, ಅಲ್ಲೇ ಹಾಸ್ಟೆಲ್ ಕೂಡ ಇದೆ. ಪುಟ್ಟಿನ ಅಲ್ಲೇ ಸೇರ್ಸೋಣ. ತುಂಬಾ ಥ್ಯಾಂಕ್ಸ್ ಪತಿರಾಯ್ರೆ. ಪುಟ್ಟಿ, ನೀ ನಮ್ ಜೊತೆ ಬರ್ತೀಯಾ? ನಿಮ್ಮಮ್ಮ ಹತ್ರ ನಾವು ಮಾತಾಡಿ ನಿನ್ನ ಸ್ಕೂಲಿಗೆ ಸೇರಿಸ್ತೀವಿ, ಸರಿನಾ? ಆಯ್ತು ಆಂಟಿ. ಅಯ್ಯೋ ಅಯ್ಯೋ ಅಯ್ಯೋ, ಒಂದ್ ದೊಡ್ಡ ಲವ್ ಸ್ಟೋರಿನೇ ಅವಳ ಜೀವನದಲ್ಲಿ ನಡೆದಿದ್ರು. ದೊಡ್ಡವ್ರು ತೋರಿಸಿರೋ ಸಂಬಂಧನೇ ಮಾಡ್ಕೊಂಡಿರೋ ಹಾಗೆ, ಶಾಸ್ತ್ರ ಸಂಪ್ರದಾಯಗಳಿಗೆ ಬೆಲೆ ಕೊಡೋ ಹಾಗೆ ಅತ್ತೆ ಹತ್ರ ರಾಧಿಕಾ ಎಷ್ಟು ಅಮಾಯಕಳ ತರ ನಾಟಕ ಮಾಡ್ತಾಳೆ. ಅವಳಿಗೇನ್ ಬುದ್ಧಿ ಕಡಿಮೆನಾ? ಅವಳ ಮಾತಿಂದ ನಡವಳಿಕೆಯಿಂದ ನಿಮ್ಮತ್ತೆ ಭಾವನ ತನ್ನ ಕಡೆ ಸೆಳ್ಕೊಂಡು ತುಂಬಾ ಒಳ್ಳೊಳ್ ತರ ಹಿಂದಿನ ಜೀವನದಲ್ಲಿ ಕಳಂಕ ಇಲ್ಲದೆ ಸ್ವಚ್ಛ ಮನ್ಸಿದ್ದೋಳ್ ತರ ನಂಬಿಸಿದಾಳೆ. ರಾಧಿಕಾ ಯಾರನ್ನೋ ಪ್ರೀತಿಸಿದ್ಲು ಅನ್ನೋ ಸತ್ಯ ಏನೋ ನಮಗ್ ಗೊತ್ತಾಯ್ತು. ಫೋಟೋಗ್ರಾಫರ್ ಹೇಳ್ದಂಗೆ
ಬಹುಶಃ ಅವನ್ ಜೊತೆನೆ ಅಣ್ಣವರಂಗ್ ಹೋಗಿರ್ಬೋದು. ಆದ್ರೆ ಅವಳು ಯಾರನ್ನ ಪ್ರೀತಿಸಿದ್ದು ಅಂತ ನಾವ್ ಹೇಗ್ ತಿಳ್ಕೊಳ್ಳೋದು? ನಾನು ಈಗಾಗ್ಲೇ ಅದಕ್ಕೊಂದು ದಾರಿ ಹುಡುಕಿಟ್ಟಿದ್ದೀನಮ್ಮ. ಯಾವ್ದಾ ದಾರಿ? ದುಡ್ಡು ಕೊಟ್ಟು ಒಬ್ಬ ಡಿಟೆಕ್ಟಿವ್ನ ಇಟ್ಟು ರಾಧಿಕನ್ ಪ್ರೇಮ ಪುರಾಣದ ಬಗ್ಗೆ ಕಂಡು ಹಿಡಿಯೋದಿಕ್ಕೆ ಹೇಳ್ತೀನಿ. ಆಗ ಸಾಕ್ಷಿ ಸಮೇತ ರಾಧಿಕಾ ಎಂತವಳು ಅಂತ ಶಕುಂತಲಂಗ್ ತೋರಿಸಿ ಮನೆ ಬಿಟ್ಟು ಓಡಿಸ್ಬೋದು. ಅದೇನ್ ಮಾಡ್ತೀಯೋ ಬೇಗ ಮಾಡಪ್ಪ. ಇನ್ಫ್ಯಾಕ್ಟ್ ನಿನ್ಗೋಸ್ಕರನೇ ಸೀಕ್ರೆಟ್ ಆಗಿ ಡಿಟೆಕ್ಟಿವ್ನ ಹೈಯರ್ ಮಾಡಿ ಅಮರ್ ಬಗ್ಗೆ ಎನ್ಕ್ವೈರಿ ಮಾಡಿಸ್ದೆ. ಆ ಡಿಟೆಕ್ಟಿವ್ ತಂದಿದ್ದ ಡೀಟೇಲ್ಸ್ನ ಆಂಟಿ ಹರಿದೇ ಇದ್ದಿದ್ರೆ ನಾನು ಪ್ರೀತಿಸಿದ ರಾಧಿಕಾನೆ ಅಂತ ಮದುವೆ ಮನೇಲಿ ಎಲ್ಲರಿಗೂ ಗೊತ್ತಾಗಿರೋದು. ಜ್ವಾಲಾಮುಖಿ ಒಂದೇ ಸಲ ಸಿಡ್ದು ಹೋಗಿರೋದು. ನನಗೆ ಬೇಕಾಗಿರೋದು ಅದಲ್ಲ. ನಾನು ಅನುಭವಿಸಿರೋ ನೋವು, ಸಂಕಟ ರಾಧಿಕಾ ಪ್ರತಿದಿನ ಅನುಭವಿಸ್ಬೇಕು. ರೀ ಪತಿರಾಯ್ರೆ, ನಿಮ್ಗೆ ಚಿಕ್ಕ ವಯಸ್ಸಿಂದ ಸೈಂಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಏನಾದ್ರೂ ಇತ್ತಾ? ಬೈ ಚಾನ್ಸ್ ಏನಾದ್ರೂ ಡಾಕ್ಟರ್ ಆಗ್ಬಿಟ್ರಾ? ಹಾಗೆಲ್ಲ ಏನಿಲ್ಲ. ಯಾಕೆ ಹಾಗೆ ಕೇಳ್ತಿದ್ಯಾ? ಯಾವಾಗ ನೋಡಿದ್ರು ಈ ಪ್ರಪಂಚಕ್ಕೋಸ್ಕರ ಏನೋ ಒಂದ್ ಕಂಡು ಹಿಡಿಬೇಕು ಅನ್ನೋ ಹಾಗೆ ಏನಾದ್ರೂ ಒಂದ್ ಯೋಚನೆ ಮಾಡ್ತಾನೆ ಇರ್ತೀರಲ್ಲ, ಅದಕ್ಕೆ ಕೇಳ್ದೆ. ತುಂಬಾ ಅರ್ಥ ಮಾಡ್ಕೊಂಡಿದ್ಯಾ. ಹೋಗ್ ಮಲ್ಕೋ. ಮಲ್ಗಕ್ಕೆ ತಾನೆ ಬಂದಿದ್ದು. ಯಾವಾಗ ನೋಡಿದ್ರು ಮುಖ ಅಂತ ಇಟ್ಕೊಂಡಿರ್ತೀರ. ಏನಾದ್ರೂ ಮಾತಾಡೋಕ್ ಕೂಡ ಅವಕಾಶ ಇಲ್ಲ. ಮಲಗ್ತೀನಿ ಬಿಡಿ. ಓಯ್, ಏನ್ ಹಾಕಿ ಚೆಕ್ ಮಾಡ್ತಿದ್ಯಾ? ಮೊನ್ನೆ ಮಂಚ ಇದಕ್ಕಿದಾಗೆ ಮುರಿದೋಯ್ತಲ್ಲ, ಅದಕ್ಕೆ ಮಂಚದ ಕಾಲ್ ಗಟ್ಟಿಗಿದ್ಯಾ ಅಂತ ಚೆಕ್ ಮಾಡ್ತಿದೀನಿ. ಅಂದ್ರೆ ಈಗ ನೀನ್ ಮಂಚದ ಮೇಲೆ ಮಲಗ್ತ್ಯಾ? ಇನ್ನೆಲ್ ಮಲಗ್ಬೇಕು? ಇಲ್ಲಿ ನೋಡು, ಈ ಸೋಫಾ ಮೇಲೆ ಮಲ್ಕೋ. ಮೊನ್ನೆ ಅಂದ್ರೆ ಏನೋ ನಿದ್ದೆ ಕಣ್ಣಲ್ಲಿ ಹೋಗಿ ಸೋಫಾ ಮೇಲೆ ಮಲಗ್ದೆ. ಆದ್ರೆ ಇವತ್ ನಾನ್ ಮಂಚದ ಮೇಲೆ ಮಲಗೋದು. ಅದೆಲ್ಲ ನಡೆಯಲ್ಲ. ಮನ್ಸ್ ಮಾಡಿದ್ರೆ ಎಲ್ಲ ನಡೆಯುತ್ತೆ ಪತಿರಾಯ್ರೆ. ಬೇಕಿದ್ರೆ ನಮ್ಮಿಬ್ರ ಮಧ್ಯೆ ನಾನ್ ದಿಂಬಿಡ್ತೀನಿ. ಬೇಕಾಗಿಲ್ಲ, ನೀನ್ ಸೋಫಾ ಮೇಲೆ ಮಲ್ಕೋ. ನಾನ್ ಮಂಚದ ಮೇಲೆ ಮಲ್ಗೋದು. ಸೋಫಾ, ಬೆಡ್. ಸೋಫಾ, ಬೆಡ್. ಪ್ರಿಯಾ, ಪ್ರಿಯಾ, ನನ್ ಮಾತ್ ಕೇಳು. ಹೋಗ್ ಸೋಫಾ ಮೇಲೆ ಮಲ್ಕೋ. ಏಯ್ ಪ್ರಿಯಾ, ನಿಂಗೆ ಹೇಳ್ತಿರೋದು. ಬನ್ನಿ, ನಮ್ಮಿಬ್ರ ಮಧ್ಯೆ ದಿಂಬ್ ಕೂಡ ಇಟ್ಟಿದ್ದೀನಿ. ಈಗ ಮಲ್ಕೊಳ್ಳಿ. ಹಾಗಾದ್ರೆ ನೀನ್ ಸೋಫಾ ಮೇಲೆ ಮಲ್ಗಲ್ಲ. ಆಲ್ರೆಡಿ ಮಂಚದ ಮೇಲೆ ಮಲ್ಗಾಯ್ತಲ್ಲ, ಸೋಫಾ ಮೇಲೆ ಯಾಕೆ ಹೋಗ್ಲಿ? ನೀವ್ ನಂಗೆ ಅಷ್ಟೊಂದ್ ಮರ್ಯಾದೆ ಏನ್ ಕೊಡ್ಬೇಕಾಗಿಲ್ಲ. ನಿಮಗ್ ಕಷ್ಟ ಆದ್ರೆ ಹೋಗಿ ಈ ದಿಂಬ್ ತಗೊಂಡು ಸೋಫಾ ಮೇಲೆ ಮಲ್ಕೊಳ್ಳಿ. ಏಯ್, ನೀನ್ ತುಂಬಾ ಅತಿ ಆಯ್ತು ಅಲ್ವಾ? ಹಾಗಿದ್ರೆ ಬಂದ್ ಮಲ್ಕೊಳ್ಳಿ. ಕರ್ಮ.
ಏನ್ ಹಾಗೆ ಉರಾಯಿಸ್ತಿದ್ಯಾ? ನಿಮ್ಮನ್ನೇನ್ ನಾನು ತಿನ್ಬಿಟ್ನ ಏನೀಗ? ನನ್ ಪತಿರಾಯರ್ನ ನಾನ್ ನೋಡ್ತಿದ್ದೀನಿ. ಈಗ ನಾನು ಏನೇ ಮಾಡಿದ್ರು ಏನೇ ಕೇಳಿದ್ರು ಈ ಪ್ರಿಯಾ ಅದಕ್ಕೆ ರಿವರ್ಸ್ ಆಗಿ ಬರ್ತಿದ್ದಾಳಲ್ಲ. ಹೀಗೆ ಆದ್ರೆ ರಾಧಿಕಂಗ್ ಟಾರ್ಚರ್ ಕೊಡೋದು ಕಷ್ಟ ಆಗುತ್ತೆ. ಕರ್ಮ. ಪ್ರಿಯಾ ನೀನು ಹಾಗೆ ನೋಡ್ತಾ ಇದ್ದಾಳೆ. ಅದ್ಯಾಕ್ ಕದ್ ನೋಡ್ತಿದ್ದೀರಾ? ಡೈರೆಕ್ಟ್ ಆಗೇ ನೋಡ್ಬೋದಲ್ಲ. ನಾನ್ ನಿಮ್ ಹೇಳ್ತೀನಿ ಅಲ್ವಾ? ನೀನ್ ನೋಡೋ ಕರ್ಮ ನನ್ಗೇನಿದೆ, ಮಲ್ಕೋ. ಮತ್ತೆ ಬಿಂಕ ಬೇರೆ. ರಾಧಿಕಾ, ರಾಧಿಕಾ, ಸೌಮ್ಯ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಪ್ಪ ಕುತ್ಕೋ. ಮನೇಲೆಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನಿಮ್ಮನೇಲಿ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಏನ್ ಹೀಗ್ ಸಡನ್ ಆಗಿ ಬಂದಿತ್ತು? ರಾಧಿಕಾ, ನಿನ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೇಳು ಸೌಮ್ಯ. ನಾನ್ ಯಾರ ಜೊತೆನಾದ್ರೂ ಮನ್ಸ್ ಬಿಚ್ಚಿ ಮಾತಾಡ್ಬೋದು ಅಂದ್ರೆ ಅದ್ ನೀನೆ. ಅದಕ್ಕೆ ನಿನ್ನ ಹತ್ರ ಬಂದೆ. ನೀನ್ ನನಗೊಂದು ಹೆಲ್ಪ್ ಮಾಡ್ಬೇಕು. ಏನ್ ವಿಷಯ? ನಾನು ರಾಜೇಶ್ ಅನ್ನೋ ಒಬ್ಬನ್ನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಕೆಲವು ಅನಿವಾರ್ಯ ಕಾರಣಗಳಿಂದ ರಾಮ್ನ ಮದ್ವೆ ಆದೆ. ನನ್ ಪ್ರೀತಿ ವಿಷಯ ನನ್ ಗಂಡಂಗೆ ಅವ್ರ ಮನೆಯವ್ರಿಗೆಲ್ಲ ಗೊತ್ತಾಗಿ ತುಂಬಾ ದೊಡ್ಡ ಗಲಾಟೆ ಆಯ್ತು. ನನ್ಗೀಗ ಟಾರ್ಚರ್ ಕೊಡ್ತಾ ಇದಾರೆ. ಅದಕ್ಕೆ ನನ್ ಗಂಡನಿಂದ ದೂರ ಆಗೋಣ ಅಂತ ಡಿಸೈಡ್ ಮಾಡಿದೀನಿ. ಒಂದ್ ವಿಧದಲ್ಲಿ ನಮ್ಮಿಬ್ರ ಸಮಸ್ಯೆ ಒಂದೇ ತರ ಇದೆ. ಮಾತಾಡು ರಾಧಿಕಾ. ತಪ್ಪು ಸೌಮ್ಯ, ನೀನ್ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ. ಕಷ್ಟ ಬಂದಾಗ ಒಬ್ರಿಂದ ದೂರ ಆಗೋದು ಅದಕ್ ಪರಿಹಾರ ಅಲ್ಲ. ಅವ್ರ ಜೊತೆ ಕೂತ್ಕೊಂಡ್ ಮಾತಾಡು, ಅರ್ಥ ಆಗೋ ತರ ಹೇಳು. ನನ್ಗ ಅವಶ್ಯಕತೆ ಇಲ್ಲ ರಾಧಿಕಾ. ನಾನ್ ಮದ್ವೆಗ್ ಮುಂಚೆ ರಾಜೇಶ್ನ ಪ್ರೀತಿಸಿದ್ದು ನಿಜ. ಆ ವಿಷಯನ ನಾನ್ ಮತ್ತೆ ಮಾವಂಗೆ ಯಾಕೆ ಹೇಳ್ಬೇಕು? ಹಾಗಂತ ನಾನೇನೋ ಅಪರಾಧ ಮಾಡಿರೋ ಹಾಗೆ ನನ್ನ ಹತ್ರ ನಡ್ಕೊಂಡಿದ್ದು ನಂಗಿಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಫಾರಿನಿಗೆ ಹೋಗ್ತಾ ಇದ್ದೀನಿ. ಅವ್ರ ಸಂಬಂಧ ಕಳ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. 2 ದಿನ ಬಿಟ್ಟು ನನ್ ಫ್ಲೈಟ್ ಇದೆ. ಈ 2 ದಿನ ನಾನು ಇಲ್ಲೇ ಇರ್ತೀನಿ ಕಣೆ. ಪ್ಲೀಸ್ ರಾಧಿಕಾ. ಅದ್ ಸಾಧ್ಯ ಇಲ್ಲ. ರಾಧಿಕಾ, ಯಾರೀ ಹುಡುಗಿ? ಅತ್ತೆ, ಇವಳು ನನ್ನ ಫ್ರೆಂಡ್ ಸೌಮ್ಯ, ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್. ನೋಡು ಸೌಮ್ಯ, ಮದ್ವೆ ಅನ್ನೋದು ವ್ಯಾಪಾರ ಅಲ್ಲ. ಪರ್ಸನಲ್ ವಿಷಯಗಳನ್ನ ಮುಚ್ಚಿಟ್ಟು ನಮ್ ಕೆಲ್ಸ ಸಾಧಿಸ್ಕೊಳಕ್ಕೆ. ಮದ್ವೆ ಅನ್ನೋದು ಕೂಡಿ ಬಾಳ್ಬೇಕಾಗಿರೋ ಬಂಧ, ವಂಶನ ಮುಂದೆ ನಡೆಸೋ ಪ್ರಯಾಣ. ಖಂಡಿತ ಪ್ರೀತಿಸೋ ತಪ್ಪಲ್ಲ, ಆದ್ರೆ ಪ್ರೀತಿಸಿದ ವಿಷಯನ ಮುಚ್ಚಿಟ್ಟು ಬೇರೆ ಮದುವೆ ಆಗೋದು ತುಂಬಾ ದೊಡ್ಡ ತಪ್ಪು. ನಿನ್ನ ನಂಬಿದ್ದಕ್ಕೆ ನಿನ್ನ ಗಂಡನ್ಗೆ, ನಿಮ್ಮ ಅತ್ತೆ ಮಾವನ್ಗೆ ಮೋಸ ಮಾಡ್ತೀಯ. ಪವಿತ್ರವಾಗಿರೋ ತಾಳಿನ ಕಟ್ಕೊಂಡ್ಮೇಲೆ ನಿಷ್ಕಲ್ಮಶವಾದ ಮನಸ್ಸಿಂದ ನಿಮ್ಮ ಅತ್ತೆ ಮನೆಯಲ್ಲಿ ಕಾಲಿಡ್ಬೇಕು. ಆದ್ರೆ ನೀನ್ ಅವ್ರಿಗೆ ಮೋಸ ಮಾಡಿದ್ಯಾ. ಮಾಡಿದ ತಪ್ಪನ್ನ ಮುಚ್ಚಿಟ್ಟು ಅವ್ರಿಗೆ ದ್ರೋಹ ಮಾಡಿದ್ಯಾ.
ಆದ್ರೂ ಕೂಡ ಮಾಡಿದ ತಪ್ಪನ್ನ ತಿದ್ಕೊಳ್ದೆ ನೀನೇ ಕರೆಕ್ಟ್ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಮಾಡಿರೋ ತಪ್ಪನ್ನ ತಿದ್ಕೊಂಡ್ರೆ ಜೀವನ ಸ್ವರ್ಗ ಆಗತ್ತೆ. ನಾನ್ ಯಾವ ತಪ್ಪು ಮಾಡಿಲ್ಲ ಅನ್ನೋ ಅಹಂಕಾರ ಬೆಳೆಸ್ಕೊಂಡ್ರೆ ನರಕನೇ ಕಾಣಿಸೋದು. ಯಾಕೆ ನೀವ್ ಹೀಗ್ ನಡ್ಕೋತಾ ಇದ್ದೀರಾ? ಸಂಸಾರ ಅಂದ್ರೆ ಹುಡುಗಾಟ ಅನ್ಕೊಂಡ್ರ? ನೀವು ಪ್ರೀತಿಸಿದ ವಿಷಯನ ನಿಮ್ ಗಂಡಂಗ್ ಹೇಳಿ ಕನ್ವಿನ್ಸ್ ಮಾಡ್ಬೇಕು. ಆ ಧೈರ್ಯ ಇಲ್ದೆ ಹೋದ್ರೆ ಮದ್ವೆ ಮಾಡ್ಕೊಂಡು ನಿಮ್ ಜೀವನದ ಜೊತೆ 2 ಕುಟುಂಬಗಳ ಮರ್ಯಾದೆನ ಕಳೀತಿರಲ್ಲ. ನಾವು ಮನುಷ್ಯರು ತಾನೆ, ಅಷ್ಟು ಮಾತ್ರ ಬುದ್ಧಿ ಬೇಡವಾ? ನಿಮ್ಮಂಥವ್ರನ್ನ ಕಂಡ್ರೆ ನನಗ್ ತುಂಬಾ ಕೋಪ. ಅದು ಹಾಗ ಇನ್ನೇನೋ ಮಾತಾಡ್ಬೇಡ. ನೀನು ರಾಧಿಕಾ ಫ್ರೆಂಡ್ ಅನ್ನೋ ಕಾರಣಕ್ಕೆ ಇಷ್ಟೊತ್ತು ನೀನನ್ನ ಮಾತಾಡಕ್ ಬಿಟ್ಟಿದ್ದೆ. ಬೇರೆ ಯಾರಾದ್ರೂ ಆಗಿದ್ರೆ ಈ ಅವಕಾಶನೂ ಕೊಡ್ತಾ ಇರ್ಲಿಲ್ಲ. ಹೊರಡೆಲಿಂದ. ಅದಕ್ಕೆ ಆ ಹುಡುಗಿಗೆ ಸರಿಯಾಗಿ ಪಾಠ ಕಲ್ಸಿದ್ರಿ. ನನ್ನ ತಂಗಿ ಅಂದ್ರೆ ಏನು ಅನ್ಕೊಂಡೆ? ಸಂಸ್ಕಾರಕ್ಕೋಸ್ಕರ ಜೀವನೇ ಕೊಡ್ತಾಳೆ. ಅದಕ್ಕೆ ತಾನೇ ಆ ಹುಡುಗಿಗ್ ಬರೀ ಮಾತ್ನಲ್ಲೇ ಬುದ್ಧಿ ಹೇಳಿ ಮನೆಯಿಂದ ಹೊರಗೆ ಕಳ್ಸಿದ್ದು. ಅದೇ ನಮ್ಮನೆಯವ್ರೇನಾದ್ರೂ ಹಾಗೆ ಮಾಡಿದ್ದಿದ್ರೆ ಚರ್ಮ ಸುಲ್ದು ಕೈ ಕೊಡ್ತಿದ್ರು. ಈಗ ಮನೆಯವ್ರ ವಿಷಯ ಯಾಕೆ ಬಂತು? ಮಾತ್ ವರ್ಷಗ್ ಹೇಳಿದ್ನಪ್ಪ. ಒಂದ್ ವೇಳೆ ನಮ್ಮ ಮಲ್ಲೇಶ್ವರಿನೇ ಹಾಗೇನಾದ್ರೂ ಮಾಡಿದಿದ್ರೆ ಅದಕ್ಕೆ ಸುಮ್ನಿರ್ತಿದ್ರಾ? ಅಮ್ಮ ಏನು, ನಾನು ಸುಮ್ಮನೆ ಇರಲ್ಲ. ರಾಧಿಕಾ, ಹೋಗಿ ಟಿಫನ್ ರೆಡಿ ಮಾಡು. ಆಯ್ತು ಅತ್ತೆ. ಅಮ್ಮ, ರಾಧಿಕಾ ಯಾರನ್ ಪ್ರೀತಿಸಿದ್ದು ಅಂತ ಗೊತ್ತಾಗ್ಬಿಟ್ರೆ ಅತ್ತೆ ಕೈಲಿ ಅವಳನ್ನ ಹೊರಗೆ ಹಾಕ್ಸ್ಬಿಡ್ಬೋದು. ಹೌದು, ಆಧಾರದ ಜೊತೆಗೆ ಅವ್ನ್ ಯಾರಂತ ಗೊತ್ತಾದ್ರೆ ಮನೇಲಿ ರಾಧಿಕನ ಅಧ್ಯಾಯಕ್ಕೆ ಚರಮಗೀತೆ ಹಾಡ್ಬೋದು. ಏ ಮೊಮ್ಮಗಳೇ, ಇಲ್ಬಾ. ಏನಜ್ಜಿ? ನಿಂಗ್ ಹೊಸ್ದಾಗ್ ಮದ್ವೆ ಆಗಿದ್ಯಲ್ಲ, ಗಂಡನ್ ಜೊತೆ ಹೇಗಿರ್ಬೇಕೋ ಹೇಳ್ತೀನಿ ಕೇಳು. ಹೇಳಿ ಅಜ್ಜಿ, ಹೇಳಿ. ನಿನ್ ಗಂಡನ್ನ ನಿನ್ ಸೆರ್ಗಲ್ಲೇ ಕಟ್ ಹಾಕಿದ್ರೆ ಅವನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇದು ಸಾಕಾಗುತ್ತಾ ಅಜ್ಜಿ? ಅಯ್ಯೋ, ನಿನ್ ಬುದ್ಧಿಗಿಷ್ಟು. ಕಟ್ ಹಾಕೋದು ಅಂದ್ರೆ ನಿನ್ ಸೀರೆ ಸೆರಗ್ನ ನಿನ್ ಗಂಡನ್ ಸೊಂಟಕ್ಕೆ ಕಟ್ ಹಾಕೋದು ಅಂತ ಅಲ್ವೇ? ಮತ್ತೆ ಗಂಡನ್ ಮುಂದೆ ಸಪ್ಪು ಮೊರೆ ಹಾಕೊಂಡಿರೋದ್ ಬಿಟ್ಟು ಸುಂದರವಾಗಿ ಅಲಂಕಾರ ಮಾಡ್ಕೋಬೇಕು. ಹ್ಯಾಪ್ ಮೊರೆ ಹಾಕೊಂಡು ಅವ್ರ ಮೂಡ್ ಹಾಳು ಮಾಡ್ದೆ ನಗ್ನಗ್ತಾ ಇರ್ಬೇಕು. ಅವ್ರಿಗೇನೇ ಬೇಕಿದ್ರು ನೀನೇ ಹತ್ರ ಇದ್ದು ಅದನ್ನ ಮಾಡ್ಕೊಡ್ಬೇಕು. ತಾತಂಗೆ ನೀನು ಹೇಗೆ ಮಾಡ್ತಿದ್ಯಾ ಅಜ್ಜಿ? ಆದ್ರೂ ಈ ಅನುಮಾನ ನಿನ್ಗ್ಯಾಕ್ ಬಂತು? ಮೊದಲನೇ ರಾತ್ರಿ ನಡೆದ್ ಮಾರನೇ ದಿನದಿಂದಾನೇ ಪಾರ್ವತಿ ಪಾರ್ವತಿ ಅಂತ ನನ್ ಸುತ್ತಾನೇ ತಿರ್ಗೋ ಹಾಗ್ ಮಾಡಿದ್ದೆ ಗೊತ್ತಾ? ಓಹೋ, ಹಾಗಿದ್ರೆ ನಾನ್ ಕೂಡ ನಿಮ್ಮನ್ನೇ ಫಾಲೋ ಮಾಡ್ತೀನಿ ಗುರುಜಿ. ಅದ್ ಹಾಗಿರ್ಲಿ, ಅಮ್ಮರಿಗೇನ್ ಮಾಡ್ತಿದ್ದಾನೆ? ಸ್ನಾನ ಮಾಡ್ತಿದ್ದಾರೆ ಅಜ್ಜಿ. ಒಬ್ನೇನಾ? ನೀನ್ ಹೋಗ್ ಬೆನ್ನುಜ್ಜಲ್ವಾ? ಅಯ್ಯೋ, ನೀನ್ ನಾಚಿಕೆಗಿಷ್ಟು. ಹೋಗ್ಲಿ ಬಿಡು, ಅವನ್ ಸ್ನಾನ ಮಾಡಿ ಬರೋದ್ರೊಳಗೆ ಅವನ್ ಹಾಕೊಳ್ಳೋ ಬಟ್ಟೆನ ನೀಟಾಗಿ ಇಸ್ತ್ರಿ ಮಾಡಿ ರೆಡಿಯಾಗಿಟ್ಟಿರು. ಕುಣಿದ್ ಕುಪ್ಪಳಿಸಿ ಅವನ ಬಟ್ಟೆನ ಹಾಕೊಂಡು ನಿನ್ನ ಹೀಗೆ ಗಟ್ಟಿಯಾಗಿ ತಪ್ಕೋತಾನೆ. ಹೌದಾ? ಹಾಗಿದ್ರೆ ಈಗ್ಲೇ ಹೋಗಿ ಶರ್ಟ್ ಅಯನ್ ಮಾಡ್ತೀನಿ.